ನಮಸ್ತೆ ಎಲ್ಲರಿಗೂ. ನೀವು ಹಿಂದಿನ ಕ್ಲಾಸ್ನಲ್ಲಿ ಏನು ತಿಳ್ಕೊಂಡಿದ್ರಿ? ಘರ್ಷಣೆಯ ಬಗ್ಗೆ ತಿಳಿತಾ ಹೋಗಿದ್ರಿ. ಇವತ್ತು ನಾವು ಘರ್ಷಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು. ಹಾಗಾದರೆ ಘರ್ಷಣೆಯ ಮೇಲೆ ಯಾವ ಯಾವ ಅಂಶಗಳು ಪರಿಣಾಮವನ್ನು ಬೀರ್ತಾವೆ ಅನ್ನೋದು ನೋಡ್ತಾ ಹೋಗೋಣ. ಈಗ ಮೊದಲೇ ಚಟುವಟಿಕೆಯಲ್ಲಿ ನಾವು ನೋಡ್ತಾ ಹೋದಾಗ, ಒಂದು ಇಟ್ಟಿಗೆಯ ಸುತ್ತಲೂ ದಾರವನ್ನು ಕಟ್ಟಿ ಇಟ್ಟಿಗೆಯನ್ನು ಒಂದು ಸ್ಟ್ರಿಂಗ್ ಬ್ಯಾಲೆನ್ಸ್ನಿಂದ ಎಳೆಯಿರಿ. ಇದಕ್ಕೆ ನೀವು ಒಂದಿಷ್ಟು ಬಲ ಪ್ರಯೋಗ ಮಾಡಬೇಕಾಗುತ್ತದೆ. ಅಂದರೆ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಆ ಇಟ್ಟಿಗೆಗೆ ದಾರದ ಸಹಾಯದಿಂದ ಒಂದು ಸ್ಟ್ರಿಂಗ್ ಬ್ಯಾಲೆನ್ಸನ್ನು ಕಟ್ಟಿ ಆಮೇಲೆ ಆ ಸ್ಟ್ರಿಂಗನ್ನು ಏನು ಮಾಡಬೇಕು, ಎಳಿತಾ ಹೋಗಬೇಕು. ಸೊ ಆವಾಗ ಇಟ್ಟಿಗೆಯು ಚಲಿಸಲು ಆರಂಭಿಸಿದ ಕೂಡಲೇ ಸ್ಟ್ರಿಂಗ್ ಬ್ಯಾಲೆನ್ಸನ ಸೂಚ್ಯಾಂಕವನ್ನು ಗುರುತಿಸಿಕೊಳ್ಳಿ. ಅದು ಇಟ್ಟಿಗೆಯ ಮೇಲ್ಮೈ ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನು ಸೂಚಿಸುತ್ತದೆ. ಅಂದರೆ ಆ ಇಟ್ಟಿಗೆಗೆ ನಾವೇನು ಮಾಡ್ತೀವಿ, ದಾರವನ್ನು ಕಟ್ಟಿದ ಮೇಲೆ ಆ ಇಟ್ಟಿಗೆ ಏನಾಕೈತಿ, ದಾರವನ್ನು ಕಟ್ಟಿದ ಮೇಲೆ ಆ ಇಟ್ಟಿಗೆ ಏನಾಕೈತಿ, ಮುಂದೆ ಸರಿತಾ ಹೋಗ್ತೈತಿ. ಸೊ ಮುಂದೆ ಸರಿತಾ ಹೋದಂತೆ ಅಲ್ಲಿ ಏನಾಕೈತಿ, ನಮ್ಗೆ ಸ್ಟ್ರಿಂಗ್ನಲ್ಲಿ ಸೂಚ್ಯಾಂಕವನ್ನು ತೋರಿಸ್ತಾ ಹೋಗ್ತೈತಿ. ಸೊ ಹಾಗಂದ್ರೆ ನಾವು ಎಷ್ಟು ಭಾರವಾದ ವಸ್ತುವನ್ನು ನಾವು ದಾರಕ್ಕೆ ಕಟ್ಟಿದಾಗ ಅಷ್ಟು ಭಾರದಿಂದಲೇ, ಅಂದರೆ ಅಷ್ಟು ಬಲದಿಂದ ನಾವು ಅದನ್ನು ಏನು ಮಾಡಬೇಕಾಗೈತಿ, ಎಳಿಬೇಕಾಗೈತಿ. ಸೊ ಎಷ್ಟು ಬಲವನ್ನು ಹಾಕಿರ್ತೀವೋ ಅನ್ನೋದನ್ನು ನಾವು ಎಲ್ಲಿ ಕಾಣಬಹುದು, ಆ ಸ್ಟ್ರಿಂಗ್ನ ಸೂಚ್ಯಾಂಕದಲ್ಲಿ ನಾವು ಕಾಣಬಹುದು. ಇದು ಈ ಚಟುವಟಿಕೆ. ಅಂದರೆ ಏನು, ಘರ್ಷಣೆ ಎಷ್ಟು ಹೆಚ್ಚಾಕೈತೋ ಅಷ್ಟೇನಾಕತಿ ನಾವು ಅಷ್ಟು ಬಲವನ್ನು ಹಾಕ್ತೀವಿ. ಆ ಬಲವನ್ನು ಹಾಕಿದಾಗ ಸ್ಟ್ರಿಂಗ್ನ ಸೂಚ್ಯಾಂಕ ಏನಾಕೋತಾ ಹೋಗ್ತೈತೆ ಅಂದರೆ ಹೆಚ್ಚಾಕೋತಾ ಹೋಗ್ತೈತಿ. ನಂತರ ಇಲ್ಲಿ ಒಂದು ನೋಡ್ಬೋದು, ಅಲ್ಲಿ ನಾವು ಈ ಹಿಂದೆ ಚಟುವಟಿಕೆ ಏನು ನೋಡಿದ್ದೀವಿ, ಇಟ್ಟಿಗೆಯನ್ನು ನೋಡಿದ್ದೀವಿ. ಇಲ್ಲಿ ಏನು ಕಟ್ಟಾರ, ಒಂದು 2 kg ಇರುವಂತಹ ವೇಟನ್ನು ಕಟ್ಟಾರ. 2 kg ಇರುವಂಥ ಒಂದು ವಸ್ತುವನ್ನು ಕಟ್ಟಿ ಅದಕ್ಕೆ ದಾರಕ್ಕೆ ಕಟ್ಟಿ ಅದನ್ನು ಏನು ಮಾಡಿದಾರೆ, ಸ್ಟ್ರಿಂಗ್ನಿಂದ ಎಳಿತಾ ಹೋಗ್ಯಾರ. ಸೊ ಸ್ಟ್ರಿಂಗ್ನಿಂದ ಎಳಿತಾ ಹೋದಾಗ ಇಲ್ಲಿ ನೋಡ್ಬೋದು, ಈ ಸ್ಟ್ರಿಂಗ್ನ ಸೂಚ್ಯಾಂಕವನ್ನು ತೋರಿಸ್ಬೋದು. ಇಲ್ಲಿ ಸ್ಟ್ರಿಂಗನ್ನು ತೋರ್ಸಾರ. ಈ ಸ್ಟ್ರಿಂಗ್ನ ಸೂಚ್ಯಾಂಕ ಅಂದರೆ ಏನಪ್ಪ ಅಂದರೆ ಅದರ ಸಂಖ್ಯೆ. ಅಂದರೆ ನಾವು ಎಷ್ಟು ಬಲವನ್ನು ಹಾಕ್ತೀವಿ ಅಲ್ಲಿ ಅಷ್ಟು ಸ್ಟ್ರಿಂಗ್ ಜಗ್ತಾ ಹೋಗ್ತದ, ಅಂದರೆ ಹಿಗ್ತಾ ಹೋದಂತೆ ಅಲ್ಲಿ ಏನಾಕೈತಿ, ಸೂಚ್ಯಾಂಕ ಹೆಚ್ಚಾಗ್ತಾ ಹೋಗ್ತೈತಿ. ಅಂದ್ರೆ ಭಾರ ಎಷ್ಟು ಹಾಕ್ತೀವಲ್ಲ ಅಲ್ಲಿ ಏನಾಕೈತಿ, ಅಷ್ಟು ಸೂಚ್ಯಾಂಕ ಹೆಚ್ಚಾಕೋತಾ ಹೋಗ್ತೈತಿ. ಇಲ್ಲಿ ಒಂದು ವಿಡಿಯೋವನ್ನು ನಾವು ನೋಡ್ಬೋದು. ಸ್ಟ್ರಿಂಗ್, ವೇಟು ಮತ್ತು ಒಂದು ಮೊಳೆ ಒಂದು ಕಟ್ಟಿಗೆಗೆ ಮೊಳೆ ಹಾಕಬೇಕು. ಸೊ ಕಟ್ಟಿಗೆಗೆ ಮೊಳೆ ಹಾಕಿದ ಮೇಲೆ ಆ ಕಟ್ಟಿಗೆಯನ್ನು ನಾವು ಎಳಿತಾ ಹೋಗ್ತೀವಿ. ಸೊ ಕಟ್ಟಿಗೆಯ ಭಾರ ಏನಕ್ಕೈತಿ, ಸ್ವಲ್ಪ ಇರೋ ಕಾರಣಕ್ಕಾಗಿ ಅಲ್ಲಿ ಏನಕ್ಕೈತಿ, ಸ್ಟ್ರಿಂಗ್ನ ಸೂಚ್ಯಾಂಕ ಕಡಿಮೆ ಸೂಚಿಸುತ್ತೆ. ಅಂದರೆ ಬಲ ನಾವು ಕಡಿಮೆ ಹಾಕೋತಾ ಹೋಗ್ತೀವಿ. ಈಗ ಸ್ಟ್ರಿಂಗ್ನ ಸೂಚ್ಯಾಂಕವನ್ನು ನೀವು ನೋಡ್ತಾ ಹೋಗ್ಬೋದು, ಕಡಿಮೆ ಇದೆ. ಸೊ ನಂತರ ಅದೇ ಕಟ್ಟಿಗೆಗೆ ನಾವು ಏನು ಹಾಕ್ತೀವಿ, ಈಗ ವೇಟನ್ನು ಹಾಕ್ತೀವಿ. ಅಂದರೆ ಹೆಚ್ಚಾಗಿರುವಂಥ ತೂಕವನ್ನು ಹಾಕಿದ ಮೇಲೆ ಅದೇನಾಗೈತಿ, ಸ್ಟ್ರಿಂಗ್ ಜಾಸ್ತಿ ವೇಟನ್ನು ತೋರಿಸ್ತಾ ಹೋಗ್ತದೆ, ಜಾಸ್ತಿ ಸೂಚ್ಯಾಂಕವನ್ನು ತೋರಿಸ್ತಾ ಹೋಗ್ತೈತಿ. ಈ ಸ್ವಲ್ಪ ಇರೋ ವೇಟವನ್ನು ತೆಗೆದು ಇನ್ನೂ ಹೆಚ್ಚು 1 kg ಇರುವಂಥ ವೇಟನ್ನು, ತೂಕವನ್ನು ಹಾಕ್ತಾ ಹೋಗ್ತೀವಿ. ಸೊ ಆವಾಗ ಏನಾಕೈತಿ, ಸ್ಟ್ರಿಂಗ್ನ ಸೂಚ್ಯಾಂಕ ಇನ್ನೂ ಹೆಚ್ಚು ತೋರಿಸ್ತಾ ಹೋಗ್ತೈತಿ. ನಂತರ ಇದನ್ನು ತೆಗೆದು ನಾವು ದೊಡ್ಡದಾಗಿರುವಂತಹ ತೂಕವನ್ನು ಹಾಕ್ತಾ ಹೋಗ್ತೀವಿ. ಸೊ ದೊಡ್ಡದಾಗಿರುವ ತೂಕವನ್ನು ಹಾಕ್ತಾ ಹೋದಂತೆ ಅದನ್ನು ಸ್ಟ್ರಿಂಗ್ನಿಂದ ಎಳಿತಾ ಹೋದಂತೆ ಅವಾಗ ಏನಾಕೈತಿ, ನಮ್ಮ ಸ್ಟ್ರಿಂಗ್ನ ಸೂಚ್ಯಾಂಕ ಹೆಚ್ಚಾಗಿ ಕಾಣಿಸ್ತಾ ಹೋಗ್ತೈತಿ. ಅಂದರೆ ಇಲ್ಲಿ ನಮ್ಗೆ ಏನು ತಿಳಿತಪ್ಪ ಅಂದರೆ, ಯಾವಾಗ ಸ್ಟ್ರಿಂಗ್ನ ತೂಕ ಹೆಚ್ಚಾದಂತೆ, ಅಂದರೆ ತೂಕ ಎಷ್ಟು ನಾವು ಹೆಚ್ಚಾಕೋತಾ ಹೋಗ್ತೀವಲ್ಲ ಆವಾಗ ಏನಾಕೈತಿ, ಸ್ಟ್ರಿಂಗ್ನ ಅಳತೆ ಏನಾಕೈತಿ, ಹೆಚ್ಚಾಗ್ತಾ ಹೋಗ್ತೈತಿ. ನಂತರ ಸ್ಟ್ರಿಂಗ್ ಬ್ಯಾಲೆನ್ಸನ್ನು ನೋಡೋಣ. ನಾವು ಇದೇಗ ಏನು ಕಳಿತಿದ್ದೀವಿ, ಸ್ಟ್ರಿಂಗಿನಿಂದ ಬ್ಯಾಲೆನ್ಸ್ ಮಾಡ್ತೀವಿ, ಅದರ ತೂಕವನ್ನು ನೋಡ್ತೀವಿ, ಮತ್ತು ಅಲ್ಲಿ ತೂಕ ಸೂಚ್ಯಾಂಕ ಹೆಚ್ಚಾಗ್ತೈತೋ ಇಲ್ಲಂತ ನೋಡ್ತಾ ಹೋಗ್ತೀವಿ. ಆದರೆ ಆ ಸ್ಟ್ರಿಂಗ್ ಇರುವಂಥದ್ದು ಯಾವ ರೀತಿಯಾಗಿರ್ತೈತಿ, ಸ್ಟ್ರಿಂಗ್ನ ಆಕಾರ ಹೇಗಿರ್ತೈತಿ ಅನ್ನೋದನ್ನು ನೋಡೋಣ. ಹಾಗಾದರೆ ಸ್ಟ್ರಿಂಗ್ ಅಂದರೆ ಏನು? ಸ್ಟ್ರಿಂಗ್ ಬ್ಯಾಲೆನ್ಸ್ ಅಂದರೆ ಒಂದು ಕಾಯದ ಅಂದರೆ ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಟ್ರಿಂಗ್ ಬ್ಯಾಲೆನ್ಸ್. ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಎಷ್ಟು ಬಲವನ್ನು ಹಾಕ್ತೀವಿ ಅನ್ನೋದನ್ನು ಅಳೆಯುವುದೇನು, ಸ್ಟ್ರಿಂಗ್ ಬ್ಯಾಲೆನ್ಸ್. ನಾವು ಈಗ ಒಂದೇ ಬಲವನ್ನು ಹಾಕಿದ್ದೀವಿ ಅಂದ್ರೆ, 1 ನ್ಯೂಟನ್ ಬಲವನ್ನು ಹಾಕಿದ್ದೀವಿ ಅಂದ್ರೆ, 1 ನ್ಯೂಟನ್ ಹಾಕಿದ್ವಿ ಅಂದ್ರೆ ಅದನ್ನು ಅಳೆಯುವುದು ಯಾವುದು, ಸ್ಟ್ರಿಂಗ್ ಬ್ಯಾಲೆನ್ಸ್. ಅಕಸ್ಮಾತ್ ನಾವು ಹೆಚ್ಚು ತೂಕವನ್ನು ಇಟ್ಟಿವಿ ಅಂದರೆ ಅಲ್ಲಿ 2 ನ್ಯೂಟನ್ ಬಲವನ್ನು ಹಾಕಿದ್ದೀವಿ ಅಂದರೆ ಅದನ್ನು ಯಾವುದರಿಂದ ಅಳಿತೀವೋ ಅದನ್ನು ಅಳೆಯುವಂಥ ಸಾಧನ ಯಾವುದು, ಸ್ಟ್ರಿಂಗ್ ಬ್ಯಾಲೆನ್ಸ್. ಸೊ ಹಾಗಾದ್ರೆ ಬಲ ಪ್ರಯೋಗ ಮಾಡಿದಾಗ ಹಿಗ್ಗುವ ಸುರಳಿ ಸ್ಟ್ರಿಂಗ್ ಅನ್ನು ಇದು ಒಳಗೊಂಡಿದೆ. ಅಂದ್ರೆ ಬಲ ಪ್ರಯೋಗ ಮಾಡಿದೀವಿ ಅಂದ್ರೆ ನಮ್ಮದು ಸ್ಟ್ರಿಂಗ್ ಹಿಗ್ತೈತಿ. ಅಕಸ್ಮಾತ್ ಬಲ ಪ್ರಯೋಗ ಇರಲಿಲ್ಲ ಅಂದರೆ ಸ್ಟ್ರಿಂಗ್ ಏನಾಕೈತಿ, ಕುಗ್ಗುತ್ತೈತಿ. ಈ ಸ್ಟ್ರಿಂಗಿನ
ಹಿಗ್ಗುವಿಕೆಯನ್ನು ಅಳತೆಯ ಪಟ್ಟಿಯೊಂದರ ಮೇಲೆ ಚಲಿಸುವ ಸೂಚ್ಯಂಕದಿಂದ ಅಳೆಯಲಾಗುತ್ತದೆ. ಅಳತೆ ಪಟ್ಟಿಯ ಕೆಳಗಿನ ಅಳತೆಯು ಬಲದ ಪ್ರಮಾಣವನ್ನು ಸೂಚಿಸುತ್ತದೆ. ಅಂದರೆ ಏನೈತಪ್ಪ ಅಂದರೆ ಇಲ್ಲಿ ಸ್ಟ್ರಿಂಗ್ ಅಂದರೆ ಒಳಗೇನೈತಿ ಸುರುಳಿ ಆಕಾರದ ತಂತಿ ಐತಿ. ಸೊ ಸುರುಳಿ ಆಕಾರ ತಂತಿ ಇಲ್ಲಿ ಏನು ಮಾಡ್ಯಾರ ಅಳತೆ ಕೊಟ್ಟಾರ. 0, 10, 20, 30, 40, 50, 60, 70, 80, 90, 100 ಈ ರೀತಿಯಾಗಿ ಅಳತೆಯನ್ನು ಕೊಟ್ಟಾರ. ಇಲ್ಲೇನೈತಿ ಸ್ಟ್ರಿಂಗ್ನ ಕೊಂಡಿ ಇದೆ. ಸೊ ಈ ಸ್ಟ್ರಿಂಗ್ನ ಕೊಂಡಿಗೆ ನಾವು ತೂಕವನ್ನು ಹಾಕಿದ ಮೇಲೆ ಏನಾಕೈತಿ ಅಲ್ಲಿ ಬಲಪ್ರಯೋಗವಾಗೈತಿ. ಸೊ ಬಲಪ್ರಯೋಗ ಆದಮೇಲೆ ಏನಾಕೈತಿ ಇದು ಹಿಗ್ಗತೈತಿ. ಸೊ ಈಗ ಇಷ್ಟೇ ಇತ್ತಪ್ಪ ಈ ಥರ ಸುರುಳಿ ಆಕಾರದಲ್ಲಿ ಸ್ಟ್ರಿಂಗ್ ಇತ್ತಂದರೆ ಅದನ್ನು ನಾವು ಬಲವನ್ನು ಹಾಕಿದ್ದೀವಿ ಅಂದರೆ ಅದೇನಾಕೈತಿ ಸ್ಟ್ರಿಂಗ್ ಈ ರೀತಿಯಾಗಿ ಹಿಗ್ತಾ ಹೋಗ್ತೈತಿ. ಆಮೇಲೆ ಬಲವನ್ನು ತೆಗೆದ್ಮೇಲೆ ಈ ರೀತಿಯಾಗಿ ಕುಗ್ಗುತೈತಿ. ಇದು ಹಿಗ್ಗುವಿಕೆ, ಇದು ಕುಗ್ಗುವಿಕೆ, ಇದು ಹಿಗ್ಗುವಿಕೆ, ಇದೇನು ಕುಗ್ಗುವಿಕೆ, ಇದು ಕುಗ್ಗುವಿಕೆ. ನಾವು ಬಲವನ್ನು ಹಾಕಿದ ಮೇಲೆ ಏನಾಕೈತಿ ಸ್ಟ್ರಿಂಗ್ ಹಿಗ್ಗತೈತಿ. ಯಾವಾಗ ಹಿಗ್ಗತೈತಿ ಆವಾಗ ನಮಗಿಲ್ಲಿ 0, 1, 10, 1, 2, 3, 10, 20, 30 ಈ ರೀತಿಯಾಗಿ ಅಳತೆಗಳನ್ನು ತೋರಿಸ್ತಾ ಹೋಗ್ತೈತಿ. ನಂತರ ಬರುವುದು ಒಂದು ಚಟುವಟಿಕೆ. ಈ ಚಟುವಟಿಕೆಯಲ್ಲಿ ನಾವು ಏನು ನೋಡ್ತೀವಂದ್ರೆ ಇಲ್ಲಿ ಏನು ಮಾಡ್ಯಾರ, ಒಂದು ಟೇಬಲ್ ತೊಗೊಂಡಾರ. ಸೊ ಆ ಟೇಬಲ್ ಮೇಲೆ ಇಳಿಜಾರಿನ ಒಂದು ಪ್ಲೇಟ್ ಇಟ್ಟಾರ. ಸೊ ಒಂದೇದ್ರೊಳಗೆ ಟೇಬಲ್ ತೊಗೊಂಡು ಇಳಿಜಾರಿನ ಪ್ಲೇಟ್ ಇಟ್ಟಾರ. ಇಳಿಜಾರಿನ ಒಂದು ತುದಿಗೆ ಅಂದರೆ ಇಳಿಜಾರಿನ ಈ ತುದಿಗೆ ಒಂದು ಸೆಲ್ ಅಂದರೆ ಬ್ಯಾಟ್ರಿ ಸೆಲ್ ಇರ್ತದಲ್ಲ, ಸೊ ಆ ಸೆಲ್ಲನ್ನು ಇಟ್ಟಾರ. ಸೊ ಸೆಲ್ ಇಟ್ಟಾರ. ನಂತರ ಎರಡನೇ ಚಟುವಟಿಕೆಯಲ್ಲಿ ನೋಡ್ಬೋದು ಇಲ್ಲಿ ಬಿಯಲ್ಲಿ ಏನು ಮಾಡ್ಯಾರ, ಒಂದು ಟೇಬಲ್ ತೊಗೊಂಡಾರ. ಸೊ ಟೇಬಲ್ ತೊಗೊಂಡು ಇಲ್ಲೇನು ಮಾಡ್ಯಾರ, ಈ ಟೇಬಲ್ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಸಿದ್ದಾರೆ. ಸೊ ಮೇಲೆ ಇಲ್ಲಿ ಕಾಟನ್ ಬಟ್ಟೆಯನ್ನು ಹಾಸಿದ್ದಾರೆ. ಮೊದಲೇ ಟೇಬಲ್ನಲ್ಲಿ ಹಾಗೆ ಇರಿದೆ, ನಾರ್ಮಲ್ ಪ್ಲೇನ್ ಇದೆ. ಸೊ ಎರಡನೇ ಟೇಬಲ್ನಲ್ಲಿ ಏನು ಮಾಡ್ಯಾರ, ಈ ಟೇಬಲ್ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿದ್ದಾರೆ. ಇಲ್ಲಿಯೂ ಸಹ ಒಂದು ಇಳಿಜಾರಿನ ಪ್ಲೇಟ್ ತೊಗೊಂಡಾರ. ಸೊ ಇಳಿಜಾರಿನ ಪ್ಲೇಟ್ ಮೇಲೆ ಒಂದು ಏನಿಟ್ಟಾರ, ಇಲ್ಲಿ ಸೆಲ್ಲನ್ನು ಇಟ್ಟಾರ. ಇಲ್ಲಿಯೂ ಸೆಲ್ ಇಟ್ಟಾರ, ಇಲ್ಲಿಯೂ ಸೆಲ್ ಇಟ್ಟಾರ. ಹಾಗಾದರೆ ಇವ್ರು ಏನು ಮಾಡ್ತಾ ಹೋಗಿದ್ದಾರೆ ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಏನು ಮಾಡ್ಯಾರ ಅಂದ್ರೆ ಈ ಇಳಿಜಾರಿನ ಪ್ಲೇಟ್ ಮೇಲೆ ಮೊದಲೇ ಆ್ಯಕ್ಟಿವಿಟಿಯಲ್ಲಿ ಆ್ಯಕ್ಟಿವಿಟಿಯಲ್ಲಿ ಮಾಡ್ಯಾರ, ಇಳಿಜಾರಿನ ಪ್ಲೇಟ್ ಮೇಲಿಂದ ಸೆಲ್ಲನ್ನು ಬಿಟ್ಟಾರ. ಸೊ ಸೆಲ್ಲನ್ನು ಬಿಟ್ಟ ಮೇಲೆ ಇಲ್ಲಿ ಕೆಳಗೆ ಸಮತಲ ಪ್ರದೇಶ ಅಂದರೆ ಏನು ತಳ ಪ್ರದೇಶ ಏನೈತಿ ಸಮತಲ ಅಥವಾ ಸ್ಮೂತ್ ಆಗಿರ್ತೈತಿ. ಸ್ಮೂತ್ ಆಗಿರುವಂಥ ಇಳಿಜಾರ ಪ್ರದೇಶ ಇರುವುದರಿಂದ ಸೆಲ್ನ ವೇಗ ಏನಾಕೈತಿ ಹೆಚ್ಚಾಕೈತಿ. ಘರ್ಷಣೆಯ ಮೂಲಕ ಏನಾಕೈತಿ ಸೆಲ್ನ ವೇಗ ಹೆಚ್ಚಾಗ್ತೈತಿ. ಕೆಳಗೆ ಎಂಥ ಪ್ಲೇಸ್ ಐತಲ್ಲಿ ಸಮತಲ ಮೇಲ್ಮೈ ಇರೋ ಕಾರಣಕ್ಕಾಗಿ ಇಲ್ಲೇನಾಕೈತಿ ಸೆಲ್ನ ಇಳಿಜಾರು ಹೆಚ್ಚಾಗಿರುವುದರಿಂದ ಅಲ್ಲೇನಾಕೈತಿ ಸೆಲ್ಲ ಸ್ಮೂತಾಗಿ ಘರ್ಷಣೆಯ ಮೂಲಕ ಹೆಚ್ಚು ದೂರ ಹೋಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೆಲ್ ಏನಾಕೈತಿ ಇಲ್ಲಿ ಇಳಿಜಾರಿಂದ ಬಿಟ್ಟಾಗ ಇಲ್ಲಿ ಸೆಲ್ನ ದೂರ ಇಲ್ಲಿಗೆ ಬಂದೈತಿ. ನಂತರ ಇಲ್ಲೇನು ಮಾಡ್ಯಾರ ಅಂದ್ರೆ ಅದ್ರ ಮೇಲೆ ಟೇಬಲ್ ಮೇಲೆ ಏನು ಮಾಡ್ಯಾರ, ಇಲ್ಲ ಕಾಟನ್ ಬಟ್ಟೆಯನ್ನು ಹಾಕ್ಯಾರ. ಸೊ ಕಾಟನ್ ಬಟ್ಟೆಯನ್ನು ಹಾಕಿದ ಮೇಲೆ ಇಲ್ಲಿಂದ ಏನು ಮಾಡ್ತಾರೆ ಸೆಲ್ಲನ್ನು ಬಿಡ್ತಾ ಹೋಗ್ಯಾರ. ಸೊ ಇಲ್ಲಿಂದ ಸೆಲ್ ಬಿಟ್ಟ ಮೇಲೆ ಆವಾಗೇನು ಇಲ್ಲಿ ಸೆಲ್ನ ವೇಗ ಏನಾಗ್ತಾ ಹೋಗ್ತಾಯಿದೆ, ಕಡಿಮೆ ಆಗ್ತಾ ಹೋಗ್ಯದ. ಸೊ ಯಾಕೆ ಇಲ್ಲಿ ಸೆಲ್ನ ವೇಗ ಕಡಿಮೆ ಆಗ್ಯದ, ಇಲ್ಲಿ ಯಾಕೆ ಸೆಲ್ನ ವೇಗ ಹೆಚ್ಚಳವಾಗ್ಯದ ಅಂದರೆ ಇಲ್ಲಿ ಸಮತಲ ಮೇಲ್ಮೈ ಏನಾಗೈತಿ ಸ್ಮೂತ್ ಆಗೈತಿ. ಸೊ ಇಲ್ಲಿ ಸಮತಲ ಮೇಲ್ಮೈ ಏನಾಗೈತಿ ವಕ್ರವಾಗೈತಿ. ಸೊ ಆ ಕಾರಣಕ್ಕಾಗಿ ಕಾಟನ್ ಬಟ್ಟೆಯಲ್ಲಿ ವೇಗ ಏನಾಗೈತಿ ಹೆಚ್ಚಾಗುವುದಿಲ್ಲ. ಯಾಕಂದರೆ ಘರ್ಷಣೆ ಅಲ್ಲಿ ಇಲ್ಲದೇ ಇರುವ ಕಾರಣಕ್ಕಾಗಿ ಅಲ್ಲಿ ವೇಗ ಏನಾಕೈತಿ ಕಡಿಮೆ ಆಗ್ತೈತಿ. ಇಲ್ಲಿ ಘರ್ಷಣೆ ಇರುವುದರ ಕಾರಣಕ್ಕಾಗಿ ಇಲ್ಲಿ ಏನಾಗೈತಿ ಜಲ್ದಿ ಹೋಗ್ತೀವಿ ನಾವು, ಜಲ್ದಿ ಜಾರ್ತೈತಿ. ಅಂದರೆ ಇಲ್ಲಿ ಘರ್ಷಣೆ ಮೇಲೆ ಯಾವುದೇ ಥರದ ಘರ್ಷಣೆ ಇರದೇ ಇರೋ ಕಾರಣಕ್ಕಾಗಿ ಸಮತಲದ ಮೇಲೆ ಏನಾಕೈತಿ ಇದು ಸ್ಮೂತಾಗಿ ಮುಂದ್ಗಡೆ ಹೋಗ್ತೈತಿ. ಇಲ್ಲಿ ಘರ್ಷಣೆ ಇರುವ ಕಾರಣಕ್ಕಾಗಿ ಈ ಸೆಲ್ ಏನಾಕೈತಿ ಇಲ್ಲಿ ಮುಂದಕ್ಕೆ ಸಾಗುವುದಿಲ್ಲ. ನಾವಿಲ್ಲಿ ನೋಡಬಹುದು ಎರಡು ಅನಿಯತ ಮೇಲ್ಮೈಗಳ ಸಂಪರ್ಕದಿಂದ ಘರ್ಷಣೆಯ ಉಂಟಾಗುತ್ತದೆ. ಅಂದರೆ ಎರಡು ಅನಿಯತ ಮೇಲ್ಮೈ ಅಂದರೆ ಅವೆರಡೂ ಮೇಲ್ಮೈಗಳು ಸಮನಾಗಿರುವುದಿಲ್ಲ. ಇಲ್ಲಿ ನೋಡ್ಬೋದು ಈ ಮೇಲ್ಮೈ ಏನದ, ಇಲ್ಲಿ ಬರೀ ಕಟ್ಟಿಗೆ ಮೇಲ್ಮೈ ಐತಿ, ಇಲ್ಲಿ ಕಾಟನ್ ಬಟ್ಟೆಯನ್ನು ಹಾಕಿರುವಂಥ ಮೇಲ್ಮೈ ಐತಿ. ಈ ಎರಡೂ ಮೇಲ್ಮೈಗಳು ಸಮತಲವಾಗಿರುವುದಿಲ್ಲ. ನುಣುಪಾಗಿರುವಂತೆ ತೋರುವ ಮೇಲ್ಮೈಗಳಲ್ಲಿಯೂ ಅಸಂಖ್ಯಾತ ಸೂಕ್ಷ್ಮವಾದ ಅನಿಯತತೆಗಳು ಇರುತ್ತವೆ. ಎರಡೂ ಮೇಲ್ಮೈಗಳಿರುವ ಅನಿಯತತೆಗಳು ಪರಸ್ಪರ ಬಿಗಿದುಕೊಳ್ಳುತ್ತವೆ. ನಾವು ಯಾವುದಾದರೊಂದು ಮೇಲ್ಮೈಯನ್ನು ಚಲಿಸಲು ಪ್ರಯತ್ನಿಸಿದಾಗ ಮೇಲ್ಮೈಗಳ ನಡುವಿನ ಸಂಬಂಧವನ್ನು ಅಥವಾ ಬಂಧವನ್ನು ಬಿಡಿಸಲು ಬಲವನ್ನು ಪ್ರಯೋಗಿಸಬೇಕಾಗುತ್ತದೆ. ಅಂದರೆ ಯಾವುದೇ ಒಂದು ನುಣುಪಾಗಿರುವಂಥ ಮೇಲ್ಮೈಯಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ಬಿಟ್ಟಾಗ ಅದೇನಾಕೈತಿ ಮುಂದಕ್ಕೆ ಚಲಿಸಾಕ ನಮ್ಗಲ್ಲಿ ಏನು ಬೇಕು, ಬಲ ಬೇಕು. ಸೊ ಬಲ ಇತ್ತಪ್ಪ ಅಂದ್ರೆ ಅದು ಮುಂದಕ್ಕೆ ಚಲಿಸೈತಿವೆ ವಸ್ತು. ಇಲ್ಲಾಂದರೆ
ಇಲ್ಲ, ಅದಕ್ಕೆ ನಾವು ಏನು ಮಾಡಬೇಕು, ಅದಕ್ಕೆ ಬಲವನ್ನು ನೀಡಬೇಕು. ಹಾಗಾದರೆ ಒರಟಾದ ಮೇಲ್ಮೈಗಳಲ್ಲಿ ಅಧಿಕ ಪ್ರಮಾಣದ ಅನಿಯತಗಳು ಇರುತ್ತವೆ. ಹೀಗಾಗಿ ಒರಟಾದ ಮೇಲ್ಮೈಗಳು ಇಲ್ಲಿ ಘರ್ಷಣಾ ಬಲವು ಹೆಚ್ಚಾಗಿರ್ತೈತಿ. ಅಂದ್ರೆ ಇಲ್ಲಿ ಸಮತಲವಾಗಿರುವಂಥ ಮೇಲ್ಮೈಯಲ್ಲಿ ಇಲ್ಲಿ ನಾವು ನೋಡ್ಬೋದು, ಸಮತಲವಾಗಿರುವಂಥ ಮೇಲ್ಮೈಯಲ್ಲಿ ಘರ್ಷಣಾ ಬಲ ಏನಾಗಿರ್ತೈತಿ, ಕಡಿಮೆ ಇರ್ತೈತಿ. ಸೊ ಕಡಿಮೆ ಇರೋ ಕಾರಣಕ್ಕಾಗಿ ಇಲ್ಲಿ ಏನಾಕೈತಿ, ಸೆಲ್ನ ವೇಗ ಹೆಚ್ಚಾಗ್ತಾ ಹೋಗ್ತೈತಿ. ಸೊ ಇಲ್ಲಿ ಘರ್ಷಣಾ ಬಲ ಅಂದರೆ ಇದು ಈ ಮೇಲ್ಮೈ ಏನೈತಿ ಸಮತಲವಾಗಿಲ್ಲ, ಅನಿಯತವಾಗೈತಿ. ಸೊ ಅನಿಯತವಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಘರ್ಷಣಾ ಬಲ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಏನಾಕೈತಿ, ಸೆಲ್ನ ವೇಗ ಕಡಿಮೆ ಆಗ್ತಾ ಹೋಗ್ತೈತಿ. ಅಂದ್ರೆ ಘರ್ಷಣಾ ಬಲ ಎಲ್ಲಿ ಹೆಚ್ಚಿರ್ತೈತಿ ಅಲ್ಲಿ ನಮ್ದು ಏನಿರ್ತೈತಿ, ವೇಗ ಕಡಿಮೆ ಆಕೈತಿ. ಸೊ ಘರ್ಷಣಾ ಬಲ ಎಲ್ಲಿ ಹೆಚ್ಚಿರುವುದಿಲ್ಲೋ ಅಲ್ಲಿ ಏನಾಕೈತಿ, ವೇಗ ಹೆಚ್ಚಾಗ್ತಾ ಹೋಗ್ತೈತಿ. ಉದಾಹರಣೆಗಾಗಿ ನೀವು ನೋಡ್ಬೋದು, ಈಗ ನೀವು ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟಾಗ ಈಸಿಲಿ ಜರಿತೀರಿ, ಸೊ ಜರಿದು ಬೀಳ್ತೀರಿ. ಕಾರಣ ಏನಪ್ಪ ಅಂದರೆ ಅಲ್ಲಿ ಘರ್ಷಣಾ ಬಲ ಇರದೇ ಇರೋದು ಕಾರಣಕ್ಕಾಗಿ. ಸೊ ನಂತರ ಇಲ್ಲಿ ಅಕಸ್ಮಾತ್ ನಾವು ನಾರ್ಮಲ್ ಬೂಟ್ ಹಾಕೊಂಡು ಚಪ್ಪಲ್ ಹಾಕೊಂಡು ನಾವು ನಡಿಬೇಕಾದ್ರೆ ನೆಲದ ಮೇಲೆ ಅಲ್ಲಿ ಘರ್ಷಣೆ ಇರ್ತೈತಿ. ನೆಲದ ಮತ್ತು ನಮ್ಮ ಕಾಲಿನ ನಡುವೆ ಘರ್ಷಣೆ ಇರೋ ಕಾರಣಕ್ಕಾಗಿ ಅಲ್ಲಿ ನಾವು ಜರಿದು ಬೀಳೋದಿಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಏನೈತಿ, ಘರ್ಷಣಾ ಬಲ ಹೆಚ್ಚಾಗಿರೋ ಕಾರಣಕ್ಕಾಗಿ ನಾವಲ್ಲಿ ಜರಿದು ಬೀಳೋದಿಲ್ಲ. ಘರ್ಷಣಾ ಬಲ ಎಲ್ಲಿ ಕಡಿಮೆ ಇರ್ತೈತಿಲ್ಲ ಅಲ್ಲಿ ನಾವು ಜರಿದು ಬೀಳುವಂಥ ಸಾಧ್ಯತೆ ಇರ್ತೈತಿ. ನಂತರ ಇಲ್ಲಿ ಒಂದು ಉದಾಹರಣೆಯನ್ನು ನೋಡ್ಬೋದು. ಸೊ ಇಲ್ಲಿ ಉದಾಹರಣೆಯಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲೊಂದು ಟೇಬಲ್ ಐತಿ. ಸೊ ಈ ಟೇಬಲ್ ಮೇಲೆ ನಾವು ಬುಕ್ಕನ್ನು ಎಸಿತಾ ಹೋಗ್ತೀವಿ. ಸೊ ಎಸಿತದ ಮೇಲೆ ಬುಕ್ ಏನಾಕೈತಿ, ಅಲ್ಲಿ ಎಂಥ ಮೇಲ್ಮೈ ಐತಿ, ನಿಯತವಾದ ಮೇಲ್ಮೈ ಇರುವುದ ಕಾರಣಕ್ಕಾಗಿ ಅಲ್ಲೇನಾಕೈತಿ, ಬುಕ್ಕ ಸ್ಮೂತಾಗಿ ಜರ್ಕೊಂಡು ಮುಂದೆ ಬಂದು ಬೀಳುವಂಥ ಚಾನ್ಸಸ್ ಇರ್ತೈತಿ. ಅಕಸ್ಮಾತ್ ಆ ಟೇಬಲ್ ಮೇಲೆ ನಾವು ಎಂಥದ್ದು ಅನಿಯತವಾದ ಮೇಲ್ಮೈಯನ್ನು ತೆಗೆದುಕೊಂಡಿವಿ ಅಂದ್ರೆ, ಅಕಸ್ಮಾತ್ ಆ ಟೇಬಲ್ ಮೇಲೆ ಮರಳು ಹಾಕಿದ್ದೀವಿ ಅಂದರೆ ಅಲ್ಲಿ ಏನಾಕೈತಿ, ಅದು ಜರಿಯುವಂಥ ಸಾಧ್ಯತೆ ಕಡಿಮೆ ಆಗ್ತೈತಿ. ಅಂದರೆ ಘರ್ಷಣಾ ಬಲ ಏನಾಕೈತಿ, ಹೆಚ್ಚಾಗ್ತಾ ಹೋಗ್ತೈತಿ. ಇಲ್ಲಿ ನಾವು ನೋಡಬಹುದು, ಒಬ್ಬ ವ್ಯಕ್ತಿ ಏನು ಮಾಡಾಕತ್ತಾನ, ಒಂದು ಡಬ್ಬಿಯನ್ನು ಅಥವಾ ಬಾಕ್ಸನ್ನು ಏನು ಮಾಡ್ತಾನೆ, ತಳ್ಳಾಕತ್ತಾನ. ಸೊ ತಳ್ಳಾಕತ್ತಾನ ಅಂದಮೇಲೆ ಇಲ್ಲಿ ಏನಾಕೈತಿ, ನಿಚ್ಚಲ ಸ್ಥಿತಿಯಲ್ಲಿರುವ ಕಾಯವು, ಅಂದರೆ ಡಬ್ಬಿ ಏನೈತಿ, ಒಂದು ನಿಚ್ಚಲ ಸ್ಥಿತಿಯಲ್ಲೈತಿ, ಅದರಾಗಿ ಯಾವುದೇ ಒಂದು ವೇಗವಿಲ್ಲ. ಸೊ ನಿಚ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರ್ತದೆ. ಅಂದ್ರೆ ನಿಚ್ಚಲ ಸ್ಥಿತಿಯಲ್ಲಿರುವ ಒಂದು ಕಾಯಕ್ಕೆ ನಾವು ಒಂದು ಬಲ, ಅದು ಮುಂದಕ್ಕೆ ಹೋಗ್ಬೇಕಾದ್ರೆ ನಾವು ಏನು ಮಾಡಬೇಕು, ಅದಕ್ಕೆ ಬಲವನ್ನು ನೀಡಬೇಕು. ಸೊ ಅಂತಹ ಬಲವನ್ನು ನೀಡಿದಾಗ ಅಲ್ಲಿ ಏನು ಉಂಟಾಗ್ತೈತೆ ಅಂದ್ರೆ ಸ್ಥಾಯಿ ಘರ್ಷಣಾ ಬಲ ಅಥವಾ ಸ್ಥಾಯಿ ಘರ್ಷಣೆಯು ಉಂಟಾಗ್ತೈತಿ. ಹೀಗೆಯೇ ಸ್ಥಿರ ಜವದಲ್ಲಿರುವ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವು ಜಾರು ಘರ್ಷಣೆಯ ಅಳತೆಯಾಗಿರುತ್ತದೆ. ನಾವು ಅದು ನಿಚ್ಚಲ ಸ್ಥಿತಿ ಇರ್ತೈತಿ, ಅದನ್ನು ತಳ್ಳಿದೀವಿ ಅಂದ್ರೆ ಅದಕ್ಕೆ ಅಲ್ಲಿ ಎಂಥ ಘರ್ಷಣೆ ಉಂಟಾಗ್ತೈತಿ, ಸ್ಥಾಯಿ ಘರ್ಷಣೆ ಉಂಟಾಗಿ ಅದು ಮುಂದಕ್ಕೆ ಚಲಿಸ್ತೈತಿ. ಸೊ ಮುಂದಕ್ಕೆ ಚಲಿಸುವಂತಹ ಘರ್ಷಣೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಜಾರು ಘರ್ಷಣೆಯ ಅಳತೆಯಾಗಿರುತ್ತದೆ ಅಂಥೇಳಿ ಕರಿತೀವಿ. ಸೊ ಈಗ ಇಲ್ಲಿ ಪೆಟ್ಟಿಗೆಯು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈನಲ್ಲಿರುವ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ. ನಾವು ನೆಲದ ಮೇಲೆ ಬಾಕ್ಸನ್ನು ತಳ್ಳಾಕತ್ತೀವಿ ಅಂದ್ರೆ ನೆಲದ ಮೇಲ್ಮೈಯಲ್ಲಿರುವಂಥ ಬಿಂದುಗಳು ಮತ್ತು ಬಾಕ್ಸ್ನ ಮೇಲ್ಮೈ ಮೇಲಿರುವ ಅಥವಾ ಪೆಟ್ಟಿಗೆಯ ಮೇಲ್ಮೈ ಮೇಲಿರುವಂಥ ಬಿಂದುಗಳು ಒಂದಕ್ಕೊಂದು ಏನಕ್ಕವು ಘರ್ಷಣೆಯನ್ನು ಹೊಂದಿ ಅಲ್ಲಿ ಏನಾಕೈತೆ, ಅದು ಜಾರು ಘರ್ಷಣೆಯು ಅಥವಾ ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರ್ತೈತಿ. ಸೊ ಸ್ಥಾಯಿ ಘರ್ಷಣೆ ಕಡಿಮೆ ಆಯ್ತಪ್ಪ ಅಂದ್ರೆ, ಒಂದಕ್ಕೊಂದು ಸಂಪರ್ಕ ಕಡಿಮೆ ಹೊಂದಿತ್ತಪ್ಪ ಅಂದ್ರೆ ಅಲ್ಲೇನಾಕೈತಿ, ಪೆಟ್ಟಿಗೆ ಏನಾಕೈತಿ, ಅಲ್ಲಿ ಜಾರ್ತೈತಿ ಅಂದ್ರೆ ಮುಂದಕ್ಕೆ ಹೋಗ್ತೈತಿ. ಈ ರೀತಿಯ ಚಲನೆಯನ್ನು ನಾವು ಇಲ್ಲಿ ಇರಿಸುವುದು ಸುಲಭವಾಗಿದೆ. ಅಂದ್ರೆ ಯಾವುದೇ ರೀತಿಯಾಗಿ ನಾವು ಪೆಟ್ಟಿಗೆನ ಈಸಿಲಿ ತಳ್ತೀವಿ. ಯಾಕಪ್ಪ ಅಂದರೆ ಅಲ್ಲಿ ನೆಲದ ಮೇಲಿರುವಂತಹ ಬಿಂದುಗಳು, ಪೆಟ್ಟಿಗೆಯ ಮೇಲಿರುವಂತಹ ಬಿಂದುಗಳು ಸ್ಥಾಯಿ ಘರ್ಷಣೆಗೆ ಒಳಪಟ್ಟು ಅಲ್ಲಿ ಸ್ಥಾಯಿ ಘರ್ಷಣೆ ಕಡಿಮೆ ಆಗಿ ಮುಂದೆ ಅದೇನಾಕೈತಿ, ಈಸಿಲಿ ಜಾರ್ತೈತಿ. ಅಂದ್ರೆ ಜಾರು ಘರ್ಷಣೆಗೆ ಒಳಪಡ್ತೈತಿ ಅಂಥೇಳಿ ತಿಳಿತೀವಿ. ಥ್ಯಾಂಕ್ ಯು.